ಇಂಡಸ್ಟ್ರಿಯಲ್ ಸೈಟ್ ತಗೊಳ್ಳೋದು ಎಲ್ಲರ ಹಕ್ಕು, ಪ್ರತಿಯೊಬ್ಬರಿಗೂ ಇದೆ. ವ್ಯಾಪಾರ ಮಾಡ್ತೀವಿ ನಾವು, ಇಂಡಸ್ಟ್ರಿ ಮಾಡ್ತೀವಿ, ಯಾರು ಬೇಕಾದ್ರೂ ತಗೋಬೋದು. CA ಸೈಟ್ ತಗೊಳ್ಬೇಕಾದ್ರೆ ಕೆಲವು ಕಾನೂನುಗಳಿದೆ. CA ಸೈಟನ್ನು ನೀವು ಅನೌನ್ಸ್ ಮಾಡಿದಾಗಲೇ ಯಾವ ಕಾರಣಕ್ಕೆ ಏನಕ್ಕೆ ಇಟ್ಟಿದ್ದೀವಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ, ಇಲ್ಲ ಅಂತಂದರೆ ಏನೋ ಸೋಷಿಯಲ್ ಆ್ಯಕ್ಟಿವಿಟಿಗೆ, ಇಲ್ಲ ಅಂತಂದರೆ ರಂಗಮಂದಿರಕ್ಕೆ, ಈ ರೀತಿ ಒಂದೊಂದು ಹಾಸ್ಪಿಟಲ್ಗೆ, ಪೋಸ್ಟ್ ಆಫೀಸ್ಗೆ ಅಂಥೇಳಿ ಮೊದಲೇ ನಮೂದಾಗಿರುತ್ತೆ. ಇದು ಇಂಡಿವಿಜುವಲ್ಗೆ ಕೊಡೋದಿಲ್ಲ, ಟ್ರಸ್ಟ್ಗಳಿಗೆ ಕೊಡೋದು. ಟ್ರಸ್ಟ್ಗಳು ಅಥವಾ ಅಸೋಸಿಯೇಷನ್ಸು ಇಂಥವುಗಳಿಗೆ ಕೊಡ್ತಾರೆ. ಕೊಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾವುದಕ್ಕೆ ಇದನ್ನು ಮಾಡ್ತೀರಿ, ಈಗ ನಿನ್ನೆ ಆಗಿರೋದು ನೀವು ಕಾನೂನುಬದ್ಧವಾಗೇ ಕೊಟ್ಟಿರೋದು ಒಪ್ತೀನಿ ನಾನು. ಎಲ್ಲಿ ಇದಾಗಿದೆ ಅಂತಂದರೆ, ದಾರಿ ತಪ್ಪಿರೋದು ಎಲ್ಲಿ ಅಂದರೆ, ಈಗ ಒಂದು ಸೈಟ್ ಇದೆ, 5 ಅಪ್ಲಿಕೇಶನ್ ಅದಕ್ಕೆ ಬಂದಿದೆ. 5 ಅಪ್ಲಿಕೇಶನ್ ಬಂದಾಗ ನೀವೇನು ಮಾಡಿದ್ದೀರಿ, ಎಲ್ಲವನ್ನೂ ತಿರಸ್ಕಾರ ಮಾಡಿ ಯಾರು ಪ್ರಬಲರಿದ್ದಾರೋ ಅವ್ರಿಗೆ ನೀವು ಕೊಟ್ಟಿದ್ದೀರಿ. ಅನುಮಾನ ಬರೋದಲ್ಲೇ ಒಂದು. ಅದರಲ್ಲಿ ಯಾರ್ಯಾರಿದ್ದಾರೆ, ಪ್ರಿಯಾಂಕಾ ಖರ್ಗೆ ಈಸ್ ಎ ಮಿನಿಸ್ಟರ್, ಇನ್ಫ್ಲೂಯೆನ್ಸ್ ಇಲ್ಲದೆ ಆಗಲ್ಲ ಅಂತ ಎಲ್ರಿಗೂ ಅನಿಸುತ್ತೆ. ಖರ್ಗೆ ಅವರು AICC ಅಧ್ಯಕ್ಷರು, ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರು, ಮತ್ತು ರಾಧಾಕೃಷ್ಣ ಅವರು MP ಅವರು, ಮತ್ತು ಆ ಟ್ರಸ್ಟು ಪ್ರೈವೇಟ್ ಟ್ರಸ್ಟ್, ಅದು ಮನೆ ಒಂದೇ ಮನೆಗೆ ಸೀಮಿತವಾದ್ದು. ಇಟ್ ಈಸ್ ನಾಟ್ ಎ ಪಬ್ಲಿಕ್ ಟ್ರಸ್ಟ್. ಆಮೇಲೆ ಆ ಟ್ರಸ್ಟು ಗುಲ್ಬರ್ಗಾದಲ್ಲಿ ರಿಜಿಸ್ಟರ್ ಆಗಿದೆ. ಏನಕ್ಕಾಗಿದೆ ಅದು? ಬುದ್ಧ ವಿಹಾರದ ಇದಕ್ಕಾಗಿರೋದು ಅದು. ಇದು ಧಾರ್ಮಿಕ ಟ್ರಸ್ಟ್. ಅದು ನೀವು R&Dಗೆ ತಗೊಳ್ತಾ ಇರೋದು, ಅದರಲ್ಲೂ ಇದು ಏರೋಸ್ಪೇಸಲ್ಲಿ ತೊಗೊಂಡಿರೋದು. ಏನು ಅದಕ್ಕೂ ಇದಕ್ಕೂ ಯಾವ ಥರ ಸಂಬಂಧವೂ ಇಲ್ಲ. ಆಮೇಲೆ ಒಂದೇ ಒಂದು ದಲಿತರು ಅಂದರೆ ಒಂದೇ ಒಂದು ಫ್ಯಾಮಿಲಿ ಅಲ್ಲ. ಇಡೀ ರಾಜ್ಯದಲ್ಲಿ ಒಂದು 20 ಫ್ಯಾಮಿಲಿ ದಲಿತರು ಇದ್ದುಬಿಟ್ಟು ಇನ್ನು ಕೋಟ್ಯಾಂತರ ಫ್ಯಾಮಿಲಿಗಳಿವೆಲ್ಲ, ಅವರೆಲ್ಲ ದಲಿತರಲ್ವಾ? ಕೇವಲ ಒಂದು 50 ಫ್ಯಾಮಿಲಿಗಳಿಗೆ ಮಾತ್ರ ದಲಿತರ ಹೆಸರಿನಲ್ಲಿ ಕೊಡಬೇಕಾಗಿದೇನು? ಚಲವಾದಿ ನಾರಾಯಣ ಸ್ವಾಮಿ ದಲಿತ ಅಂದ ತಕ್ಷಣ ನಾನೊಬ್ಬನೇ ಅಲ್ಲ, ನನ್ನ ಹಿಂದೆ ಬಹಳ ಇದ್ದಾರೆ. ಆಮೇಲೆ 5 ಎಕರೆ ಒಂದಕ್ಕೆ ಕೊಟ್ಟಿದ್ದೀರಿ ನೀವು 10 ಸಂಸ್ಥೆಗಳಿಗೆ ಅರ್ಧ ಎಕರೆ ಕೊಟ್ಟರೆ 10 ಸಂಸ್ಥೆಗಳನ್ನು SCಗಳದ್ದು ಬದುಕಬಹುದಾಗಿತ್ತು. ಅಂದರೆ ಏನಿದ್ರ ಅರ್ಥ? ಯಾರು? ಇದನ್ನ ನಂಬಿಕೆ ಪ್ರಶ್ನೆ ಅಲ್ಲ. ಈಗ ಇದು ನೆಕೆಡ್ ಐಗೆ ಕಾಣ್ತದೆ. ಏನಂದರೆ ಪ್ರಭಾವಿಗಳಿಗೆ ಕೊಡಲಾಗಿದೆ, ಇಷ್ಟೇ ಪ್ರಶ್ನೆ. ಆಮೇಲೆ ಒತ್ತಗೊಳ್ಳೋದೇನು, ನಾವು ಯಾವುದೇ ಕಾರಣಕ್ಕೆ ನಾವು ಸ್ವಜನ ಪಕ್ಷಪಾತ ಮಾಡೋದಿಲ್ಲ, ಒಬ್ರಿಗೊಂದು ಇದನ್ನು ಮಾಡೋದಿಲ್ಲ, ಎಲ್ಲರಿಗೂ ನ್ಯಾಯ ಕೊಡ್ತೀವಿ ಅಂತ. ಇಲ್ಲಿ ಕೊಟ್ಟಿದೆ? ಇಲ್ಲಿ ಒಂದೇ ಫ್ಯಾಮಿಲಿಗೆ ಇರೋದು. ಇದು ಪಬ್ಲಿಕ್ ಟ್ರಸ್ಟು ಅಲ್ಲ, ಒಂದು ಫ್ಯಾಮಿಲಿ ಟ್ರಸ್ಟು. ಜೊತೆಗೆ ಒಬ್ಬ ಮಂತ್ರಿ ಆದವನು ಅದರಲ್ಲಿ ಡೈರೆಕ್ಟರ್ ಆಗಿರೋಂಗಿಲ್ಲ. ಇದ್ದರೆ ಅದು ಸ್ವಜನ ಪಕ್ಷಪಾತವೇ, ಮತ್ತು ಇನ್ಫ್ಲೂಯೆನ್ಸಲ್ಲೇ ತೊಗೊಂಡಿರೋದು ಅನ್ನೋದನ್ನು ಅದು ಖಾತ್ರಿ. ಅದು ಅದರಿಂದಾಗಿ ಅವರನ್ನು ತಕ್ಷಣ ರಾಜೀನಾಮೆ ಪಡೆಯಬೇಕಾಗತ್ತೆ. ಇದು ಸ್ವಜನ ಇನ್ನೊಂದು ಮೂಡ ಅಷ್ಟೇ. ಇದೊಂದು ಮತ್ತೊಂದು ಮೂಡ ಆಗುತ್ತೆ ಹೊರತು ಬೇರೆ ಏನೂ ಆಗಲ್ಲ. ಮಾನ್ಯ ಸಚಿವರು ಏನು ಬೇಕಾದರೂ ಹೇಳಲಿ, ಈಗ ಕೊಟ್ಟಾಗೋಗಿದೆ ಹೇಳ್ತಾರೆ ಅಷ್ಟೇ. ಅದರ ಅದು ಆ ಸೈಟ್ ಬೇಕು ಅಂತ ಬೇರೆ ಯಾರು ಅಪ್ಲಿಕೇಶನ್ ಹಾಕಿಲ್ವಾ? ಅಂದರೆ ಪರಿಶಿಷ್ಟ ಜಾತಿ ವರ್ಗಗಳಂದರೆ ಆ ಒಂದೇ ಕುಟುಂಬನ ದೇಶದಲ್ಲಿ? ಯಾರು ದಲಿತರು ಇನ್ಯಾರು ಇಲ್ವಾ? ಇವೆಲ್ಲ ಪ್ರಶ್ನೆ ಬರ್ತದೆ. ಇದು ನಾನಿವತ್ತು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಅದು ಯಾಕೆಂತಂದ್ರೆ ನಾಳೆ ನಂದು ಪ್ರೆಸ್ ಕಾನ್ಫರೆನ್ಸ್ ಇದೆ. ಬಹುಶಃ ಅದರಲ್ಲಿ ನನ್ನೆಲ್ಲ ದಾಖಲೆಗಳೊಂದಿಗೆ ಮಾತಾಡ್ತೀನಿ. ನಾನು ಯಾವುದನ್ನೇ ಗಾಳಿಯಲ್ಲಿ ಗುಂಡೊಡೆಯೋ ಕೆಲಸ ನಾನು ಮಾಡೋದಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.